ವೆಲ್ಕಮ್ ಟು ಪಾಂಡಿಚೇರಿ. ಪುದುಚೇರಿ ಗೈಸ್, ನಾವು ಪುದುಚೇರಿಗೆ ರೀಚ್ ಆಗಿದ್ವಿ. ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಹೌದು, ತೀರ್ಥ ತಗೋಬೇಕು. ಪೂಜಾರಿ ಯಾರಪ್ಪ? ಪೂಜಾರಿ ಇವನೇ ನಿಂತಿರ್ತಾನೆ ನೋಡಿ, ಇವನೇ ಪೂಜಾರಿ. ನಾನಲ್ಲ ಪೂಜಾರಿ. ಎದುರಾ ಗೇಟ್ ಲೆಫ್ಟ್ ಸೈಡ್ ಇರುತ್ತೆ. ಓಪನ್ ಯಾರು ಪண்றது? ಅಶೋಕ್. ಅದು ಕ್ಲೋಸ್ பண்ணி வச்சிருக்காங்க. போயா 600006 போ. சொல்லிட்டானா ನಂಬರು? ಯೋ ನಮ್ಮ ಪಸರು ಏನೋ ಸರ್ಕಸ್ ಮಾಡ್ತಾವ್ರಿ ಇಲ್ಲಿ. ಇವತ್ತೇ ಓಪನ್ ಮಾಡ್ಬಿಡ್ತಾರ? ಕಸ್ ನೋಡಿ ಓಪನ್ ಮಾಡ್ಬಿಟ್ಟವ್ರಪ್ಪ. Okay, finally we are going. ಇರಪ್ಪ, ಕ್ರೆಡಿಟ್ ಹೆಚ್ಚಾಗುತ್ತೆ. ಬನ್ನಿ ಬನ್ನಿ. ಯಾವುದೋ ಕಾಡಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇರೋದಪ್ಪ. ಇದೇನು ರೂಮು? ಸಖತ್ತಾಗೈತೆ ಗೈಸ್. ಅದು ಫುಲ್ ಫಾರೆಸ್ಟಲ್ಲಿ ಇದ್ದೀವಿ. ಕಾರ್ ಹೋಗುತ್ತೆ ಒಳಗಡೆ. ಕಾರ್ ಇಲ್ಲೇ ಲಾಸ್ಟ್ ಅನಿಸುತ್ತೆ. ಸೊ ಗೈಸ್, ನಾವಿವಾಗ ಆರೋಳಿಯಲ್ಲಿ ರೂಮ್ ಬುಕ್ ಮಾಡಿದ್ದೀವಿ. ಅಂದರೆ ಸ್ವಲ್ಪ ಅಥೆಂಟಿಕ್ ಆಗಿ ಹಟ್ ಫೀಲ್ ಬರುತ್ತೆ. ಅಂದರೆ ಹಟ್ ಹೌಸ್ ನೋಡಿ ಹಿಂಗಿರುತ್ತೆ. ಹೋಗಿ ಲಗೇಜೆಲ್ಲ ಎತ್ಕೊಂಡೋಗಿಡೋಣ. ಕಾಡು ಏನೂ ಇಲ್ಲ ಇಲ್ಲಿ. ಹೊಡೆದು ಹಾಕಿದ್ರು ಯಾರು ಗೊತ್ತಾಗಲ್ಲ. ಇಲ್ಲಿ ಎಲ್ಲ ರೂಮ್ಸ್ ಈ ಥರನೇ ಇರುತ್ತೆ ಗೈಸ್. ಲೈಟ್ಸ್ ಹಾಕ್ರು ಎಲ್ಲ. ಲೈಟ್ಸ್ ಆನ್. ಅಪ್ಪ ಸ್ವಲ್ಪ ರೆಸ್ಟ್ ಮಾಡೋಣಪ್ಪ. ಹಂಗನೇ ಇರ್ಬೋದು. ರೂಮು ಕಾಂಪ್ಯಾಕ್ಟ್ ಆಗಿ ಚೆನ್ನಾಗಿದೆ ಗೈಸ್. ಅಂದರೆ ಇದೊಂಥರ ಡಿಫ್ರೆಂಟ್ ಫೀಲು. ಹಟ್ಟು ಅಂದರೆ ಹಟ್ಟಲ್ಲಿ ಏನು ಮಾಡಿದ್ದಾರೆ ನೋಡಿ, ಇದರ ಮೇಲೆ ಎಲ್ಲ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಆಮೇಲೆ ಸ್ವಲ್ಪ ತಾರ್ಪಾಲ್ ಹಾಕಿದ್ದಾರೆ. ಸೊ ತಾರ್ಪಾಲ್ ಏನಕ್ಕೆ ಹಾಕಿದ್ದಾರೆ ಅಂದರೆ ಮಳೆ ಬರಬಾರ್ದು ಹೊರಗಡೆ ಅಂತ. ಬಟ್ ಸಾಯಂಕಾಲ ನೋಡೋಣ ಸ್ವಲ್ಪ ತಣ್ಣಗೆ ಏನಾದ್ರು ಇರುತ್ತಾ ಅಂತ. ಇಲ್ಲಿ ಯಾವುದೇ ಥರ AC ರೂಮ್ಸ್ ಇಲ್ಲ, ಎಲ್ಲ ಹಟ್ ಹೌಸು. ರಾತ್ರಿ ಕೂಲಾಗಿರುತ್ತೆ ಇಲ್ವ ಅಂತ ನೋಡೋಣ. ನನಗಂತೂ ರೆಸ್ಟ್ ಬೇಕು. ರೆಸ್ಟ್ ಇಲ್ಲ ಅಂದರೆ ಮತ್ತೆ ನನ್ನ ಕಾರ್ ಓಡಿಸೋಕ್ಕೆ ಕಷ್ಟ ಆಗುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು, ಬೆಳಗ್ಗೆ ನೆನ್ನೆಯಿಂದ ಇದೇ ಡ್ರೆಸ್ಸಲ್ಲಿ ಇದ್ದೀನಿ. ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಸಾಯಂಕಾಲ ಮತ್ತೆ ಅದೊಂದು ಬೀಚ್ಗೆ ಹೋಗೋಣ. ಅದಾದಮೇಲೆ ಐ ಥಿಂಕ್ ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಎದ್ದು ಕುಂಭಕೋಣಂ ಆ್ಯಂಡ್ ತಂಜಾವೂರು ಎರಡೂ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಇಷ್ಟು ವರ್ಷದಲ್ಲಿ ಇದೆ ಕಣ ಫಸ್ಟ್ ಟೈಮ್ ನಾನು. ನಿನ್ನಂತ ಒಂದು ಸವಾಸ ಮಾಡಿದ್ರೆ ಇದೆ ಕಣ. 5,000 ಕೊಟ್ಬಿಟ್ಟು ನೀನು ಪಾಂಡಿಚೇರಿವರೆಗೂ ಬಂದಿದ್ಯಲ್ಲ ನೀನು. ನೀನ್ ಮಾತಾಡ್ಬೇಡ ಕಣ, ನೀನ್ ಲೈ ಮಾತಾಡ್ಬೇಡ. ಹೋಗ. ಕಾರಲ್ಲಿ ಇರ್ಬೇಕಾದ್ರೆ ನಾವ್ ಹೇಳಿದ್ವಿ ಚಿಕನ್ ಬಿರಿಯಾನಿ ಕಬಾಬ್ ತರಿಸ್ತಾ ಇದೀವಿ ಅಂತ. ನೀನೇನ್ ಹೇಳ್ದೆ? ಓಕೆ ಅಂದೆ. ನನ್ ನೆನ್ಪೇ ಆಗಿಲ್ವಲ್ಲೇ. ಅದ್ ನಿನ್ ತಪ್ಪು ಗುರು, ನಮ್ ತಪ್ಪಲ್ಲ. ಚಿಕನ್ ಬಿರಿಯಾನಿ ಕಬಾಬ್ ತರಿಸ್ತಾ ಇದೀವಿ ಅಂತ ನೀವು ಮರ್ತೋದ್ರೆ ನಿಮ್ ತಪ್ಪು, ನಮ್ ತಪ್ಪಲ್ಲ. ಅಲ್ಲ ಕಣ, ಅಟ್ಲೀಸ್ಟ್ ನೆನ್ಪು ಮಾಡ್ಬೇಕಲ್ವ ನನ್ಗೆ. ನಮಗ್ ಗೊತ್ತಿಲ್ಲ ಗುರು, ನಮಗ್ ಚಿಕನ್ ಬಿರಿಯಾನಿ ಬೇಕಾಗಿ ನಾವು ತಗೊಂಡ್ವಿ. ಏನ್ ಮಾಡಕ್ಕಲ್ಲ. ಹೋಗಲೋ. ಇದೆ ಕಣ, ಇಷ್ಟು ವರ್ಷದಲ್ಲಿ ಇದೆ ಫಸ್ಟ್ ಟೈಮ್ ಕಣ ನಾನು ಗುರುವಾರ ನಾನ್ ವೆಜ್ ತಿಂದಿರೋದು. ಸರಿ, ಸಾಯಿಬಾಬಾ ಹತ್ರ ಸಾರಿ ಕೇಳ್ಬಿಡ. ದೇವ್ರೇ, ನನ್ನ ಕ್ಷಮಿಸ್ಬಿಡಪ್ಪ. ದೇವರು ನನ್ನ ಕ್ಷಮಿಸ್ಬಿಡ್ತಾರೆ, ನಿನ್ನ ಕ್ಷಮಿಸಲ್ಲ ಕಣ. ಪರವಾಗಿಲ್ಲ ಬಿಡುಗರು, ತಿನ್ಸ್ಬಿಟ್ಟಿದೆ ಶಾಪ ತಗೊಂತೀನಿ. ಪರವಾಗಿಲ್ಲ ನನ್ನ ಮಗನೇ. ದೇವ್ರು ನಿನ್ನ ಕ್ಷಮಿಸಲ್ಲ ಕಣ ಲೇ. ದೇವ್ರು ನಿನ್ನ ಕ್ಷಮಿಸಲ್ಲ ಕಣ. ನನ್ನ ಮಗನಿಗೆ ಹೇಳ್ಬೇಕಲ್ಲ ನೀನು, ಗುರುವಾರ ಕಣ ನೀನು ತಿನ್ನಲ್ವಲ್ಲ ಅಂತ. ಒಂದು ಮಾತಾದ್ರು ಬೆಳಗ್ಗೆಯಿಂದ ಹೇಳಿದೆ ತಾನೆ ನಾನು ನಾನ್ ವೆಜ್ ತಿನ್ನ ಇವತ್ತು ಅಂತ. ಒಂದು ಚೂರು ನೆನಪಾಗಿಲ್ಲ. ಬೆಳಗ್ಗೆವರೆಗೂ ಹೇಳಿದೆ ತಾನೆ ನಾನು ನಾನ್ ವೆಜ್ ತಿನ್ನಲ್ಲ, ಇವತ್ತೆಲ್ಲ ವೆಜ್ಜೇ ನಾನು ತಿನ್ನೋದು. ದಯವಿಟ್ಟು ನನಗೆ ನನ್ನ ಮಗನೇ, ದೇವ್ರಿನ ಸುಮ್ಮನೆ ಬಿಡಲ್ಲ ಕಣಲಿ. ದೇವ್ರನ್ನ ಸುಮ್ಮನೆ ಬಿಡಲ್ವ. ದೇವ್ರೇ, ದಯವಿಟ್ಟು ನನಗೆ ಕ್ಷಮಿಸು. ಏನಾದರೂ ಆ ತಪ್ಪಲ್ಲ ಇದ್ರೆ ಅವನ ಮೇಲೆ ಹಾಕಿ, ಅವನ ಅಕೌಂಟಲ್ಲಿ ಹಾಕಿ.
ನಾನು ಗೊತ್ತಿಲ್ಲ ತಿಂದ್ಬಿಟ್ಟೆ, ದಯವಿಟ್ಟು ನನ್ನ ಇವತ್ತೊಂದಿನ ಕ್ಷಮಿಸ್ಬಿಡಿ. ಓಕೆ ಗಾಯ್ಸ್, ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಹೆಂಗೆ ಸೆಕೆ ಸುರಿತಾ ಇದೆ. ಇದು ತಮಿಳ್ನಾಡು ಸ್ಪೆಷಾಲಿಟಿ. ಯಪ್ಪ, ಸ್ನಾನ ಮಾಡ್ಕೊಬಂದೆ, ತಣ್ಣೀರು ಸ್ನಾನ ಹಿಂಗೈತೆ. ಸೊ ಈಗ ಹೊರಡೋಣ, ಒಂದು ಸ್ವಲ್ಪ ಯಾವ್ದಾರ ಬೀಚ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಡಿನ್ನರ್ ಮಾಡ್ಕೊಂಬರೋಣ. ಒಂದು 1 ಅವರ್ 1.5 ಅವರ್ ಆಯಿತು ಗೈಸ್ ನಿದ್ದೆ. ಇನ್ನೂ ಸಫಿಷಿಯೆಂಟ್ ನಿದ್ದೆ ಬೇಕು. ಹೋಗೋಣ. ಫೋಟೋ ಸೆಷನ್ ಮಾಡ್ತಾರಂತೆ, ಮಾಡಿಕೊಂಡೆ. ನನಗಂತೂ ಈ ಸೆಕೆಯಲ್ಲಿ ಇರೋಕ್ಕಾಯ್ತಾ ಇಲ್ಲ ಗೈಸ್, ತುಂಬ ಕಷ್ಟ ಆಗ್ತಿದೆ. ಡಿಹೈಡ್ರೇಷನ್ ಆಗೋ ಥರ ಫೀಲ್ ಆಗ್ತಾಯಿದೆ ಗೈಸ್. ಸರಿಯಾಗಿ ನೀರು ಕುಡ್ದಿಲ್ಲ. ಯಪ್ಪ, ನಾವು ಒಳ್ಳೆ ಸಮ್ಮರಲ್ಲಿ ಇದ್ದೀವಿ ಅನ್ನೋ ಫೀಲ್ ಬರ್ತಾಯಿತ್ತು ನನಗೆ. ಅಷ್ಟೊಂದು ಸೆಕೆ, ಅಷ್ಟೊಂದು ಹಬೆ. ನೋಡಿ ಅಲ್ಲೇ ಏನು ಮಗ, ರೆಕ್ಕೆಗಳು ಬಂದ್ಬಿಟ್ಟವು ನಿಂಗೆ ಗೈಸ್. ಅಂದರೆ ಈ ಹುಡುಗಿ ಚೆನ್ನಾಗಿ ಕಾಣಿಸ್ತಾವಳಲ್ಲ, ಅದಕ್ಕೆ ಕಾರಣ ಯಾರು ಗೊತ್ತಾ? ಅದು ನಾನು ಕೊಟ್ಟಿರೋ ಗ್ಲಾಸು, ನಂದು ಗ್ಲಾಸು. ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾವ್ರು ನೋಡಿ. ಮಾಪ್ಲ ಕಮಾನ್ ಗೈಸ್, ನಿಮಗೋಸ್ಕರ ನೋಡಿ. ಹೊರಡೋಣ ಗೈಸ್, ಏನಾದ್ರು ತಿನ್ಕೊಂಡು ರೂಮ್ಗೆ ಹೊರಡೋಣ. ಗರ್ಲ್ಸ್ ಆಯ್ತೇನಮ್ಮ ನಿಂದು? ಬನ್ನಿ, ಎಲ್ಲ ನೆಕ್ಸ್ಟು ಸ್ಟ್ರೀಟ್ ಬಾರಪ್ಪ, ಸ್ಟ್ರೀಟ್ ಅಂತೆ. ಗೈಸ್, ಈ ಸೆಲೆಬ್ರಿಟಿನೆಲ್ಲ ನೋಡಿದ್ದೀರಾ? ಇವರು ಬಂದು ಮಹಾಬಲಿಪುರಂ ಸೆಲೆಬ್ರಿಟಿ ಗೈಸ್. ಓನರ್ ಸಾವ್ಕಾರ್ ಅಲ್ಲಿ ಓಡಾಡಿದ್ರೆ ಎಲ್ಲರೂ ನೋಡ್ಬಿಡ್ತಾರೆ ಅಂತ ಫ್ರೀಯಾಗಿ ಓಡಾಡ್ತಾರೆ. ಸಾವ್ಕಾರ್ ಪೇಟ್ ಸುಂದರಿ. நல்லா இருக்கா? ஃபிஷ் நல்லா இருக்கா? ஆ, நேற்று சாப்பிட்ட மாதிரி இல்லைல்ல? தண்ணி இங்கே ரொப்பிய அங்கேயே ஃப்ரிட்ஜில் வச்சேன். தனித்தர கபாடி ஃபில் பண்ணிட்டு ஹட் ஹவுஸ் எப்படி இருப்பாரு? ஹட் ஹவுஸ். ಓಕೆ ಗಾಯ್ಸ್, ಗುಡ್ ನೈಟ್, ಸಿ ಯು ಟುಮಾರೋ. ನಾವು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೋತೀವಿ. ಮೇಲೇನೂ ಇದೆ ರೂಮು, ಅಲ್ಲೂ ಹೋಗ್ತೀವಿ. ಹಟ್ ಹೌಸಿಂದ ವಿಕೆಟ್ ಮಾಡ್ತಾ ಇದ್ದೀವಿ. ಈಗ ಹೊರಡೋ ಸಮಯ. ಡನ್. ಓಕೆ, ಲೆಟ್ಸ್ ಗೋ. ಡನ್. ಓಕೆ, ಸೊ ಹೊರಡೋಣ. ಬಾ. ಆಲ್ರೆಡಿ ಯೂಸ್ பண்ணுறோம். It's a breakfast time. ಕೇಳಪ್ಪ ಏನಿದೆ ಅಂತ. ಇಡ್ಲಿ ಪೂರಿ ದೋಸೆ. ಓಕೆ, ಕಮಾನ್.
ಏನಲ್ಲ ಏನೇನಿದೆ ತಮಿಳ್ನಾಡಲ್ಲಿ ಬ್ರೇಕ್ಫಾಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಅವಳು. ಟಿಫನ್ ಎಷ್ಟು ಇಷ್ಟು ಜನಕ್ಕೂ ಸೇರಿ 150 ರೂಪಾಯಿ ಅಷ್ಟೇ ಆಗಿದೆ ಬಿಲ್. ಚೆನ್ನಾಗಿ ತಿಂದ್ರಿ ಗಾಯ್ಸ್. ನಾನಂತೂ ಒಂದು ದೋಸೆ, ಸಾರಿ 2 ದೋಸೆ 3 ದೋಸೆ. ಈ ನನ್ನ ಮಗ ಎಷ್ಟು ತಿಂದಿರ್ಬೋದು ಹೇಳಿ? ನಾನು 2 ದೋಸೆ, 1 ಪೂರಿ, 1 ವಡೆ ತಿಂದೆ. ನಾನಂತೂ 3 ದೋಸೆ, 1 ಸಿಂಗಲ್ ಪೂರಿ, 1 ಇಡ್ಲಿ. 150 ರೂಪಾಯಿ ಬಿಲ್ ಅಂದ್ರೆ ನನ್ಗೆ ಇನ್ನೂ ನಂಬಕಾಯ್ತಾ ಇಲ್ವಲ್ಲೇ? ಅಯ್ಯೋ ದೇವ್ರೆ, ಬೇಜಾರಾಗತ್ತಲ್ಲಪ್ಪ. 150 ರೂಪಾಯಿ ಟಿಫನ್ ತಿಂದಿದ್ವಿ 5 ಜನ. ಅಯ್ಯೋ 5 ಜನ, ಕ್ರೇಜಿ, ಸೂಪರ್. ನಮ್ಮಲ್ಲಿ ಇದೀವಿ ಗೈಸ್. ಇದು ವ್ಯೂ ನೋಡಿ, ಬ್ಯೂಟಿಫುಲ್ ಆಗಿದೆ. ಏನು ಸಗದಾಗಿದೆ ದೇವಸ್ಥಾನ. ಆಹಾ, ಒಬ್ಬೊಬ್ಬ ಏನು ಹೇಳಿ, ಟೆಂಪಲ್ಸ್ಗೆ ಮಾತ್ರ ತಮಿಳ್ನಾಡೇ ಅಪ್ಪ ದಿ ಬೆಸ್ಟ್. ಸೊ ಗೈಸ್, ನಾವಿವಾಗ ಶ್ರೀ ಸಾರಂಗಪಾಣಿ ಟೆಂಪಲಲ್ಲಿ ಇದ್ದೀವಿ. ಲಾರ್ಡ್ ವಿಷ್ಣು ಸಖತ್ತಾಗಿದೆ ಗೈಸ್. ದೇವಸ್ಥಾನ ಎಂಟ್ರೆನ್ಸೇ ನೋಡಿ, ಬಾಬಾ ಬಾಬಾ ಪುರ ನೋಡಿ ಏನಿದೆ. ಒಳಗೆ ಕ್ಯಾಮ್ರಾ ಅಲೋ ಇಲ್ಲ ಗೈಸ್, ಬಟ್ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಏನು ಸಗದ ಪೂಜೆ ಮಾಡೋದು ಗೊತ್ತಾ, ಟೆಂಪಲ್ಗಳಿಗೆ. ಟೆಂಪಲ್ ಅಂದರೆ ತಮಿಳ್ನಾಡು ಬೆಸ್ಟಪ್ಪ. ಹೋಗೋಣ ಬನ್ನಿ ಬಾಯ್ಸ್. ಒಳ್ಳೆ ದರ್ಶನ ಆಯಿತು. ನೆಕ್ಸ್ಟು ನಾನು ಹೆಂಡ್ತಿನ ಕರ್ಕೊಂಬರ್ತೀನಿ ಇಲ್ಲಿಗೆ ಒಂದ್ಸತಿ, ಖುಷಿಯಾಗಿ ಹೋಯ್ತಾರೆ. ಆಯ್ತಾ, ಒಳ್ಳೆ ದರ್ಶನ ಆಯ್ತಾ? ಆಯ್ತು, ಹೋಗೋಣ. ಬಿಗ್ ಟೆಂಪಲ್ ತಂಜಾವೂರ್, ಒಳ್ಳೆ ದರ್ಶನ ಆಯ್ತು ವಯಸ್ಸು ನಿಜಾಲು. ಆ ಗೋಪುರ ನೋಡಿದ್ರೆ ಖುಷಿ ಆಗುತ್ತಲ್ವಾ, ಏನು ಅಮೇಝಿಂಗ್ ಆಗಿದೆಯಪ್ಪ. 10 ರೂಪಾಯಿ ಆಕ್ಟಿಂಗ್ ಮಾಡ್ತಾಳೆ ಗೈಸ್. ಓಕೆ, ಹೊಡೋಣ. ನಾವಿವಾಗ ತಂಜಾವೂರ್ ಬಿಗ್ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಅದರ ಆಪೋಸಿಟೇ ಪಾರ್ಕಿಂಗು. ಬನ್ನಿ ಗೈಸ್ ಹೋಗೋಣ. ಐ ಥಿಂಕ್ ನಾವು ಫ್ರಂಟ್ ಗೇಟಲ್ಲಿ ಹೋಗ್ತಾ ಇದೀವ ಇಲ್ಲ ಬ್ಯಾಕ್ ಗೇಟಲ್ಲಿ ಹೋಗ್ತಾ ಇದೀವ, ಅರ್ಥ ಆಗ್ತಿಲ್ಲ. ನೋಡೋಣ ಬನ್ನಿ. ಎಷ್ಟೋ ದಿನಗಳ ಕನಸು ಗೈಸ್ ನನಗೆ ಈ ಟೆಂಪಲ್ಗೆ ಬರಬೇಕು ಅಂತ. ತಂಜಾವೂರ್ ಬಿಗ್ ಟೆಂಪಲ್ ನೋಡಬೇಕು ಅಂತ ತುಂಬ ದಿವಸಗಳಿಂದ ಆಸೆ ಪಟ್ಟು ಫೈನಲಿ ಐ ಆಮ್ ಹಿಯರ್. ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್. ಏನು ತಣ್ಣ ಗಾಳಿ ಬೀಸಿದೆ ಗೈಸ್. ಆಚೆ ಬಿಸಿಲು ಅನ್ನಿಸ್ತಾ ಇದೆ, ಹೊರಗಡೆ ತಣ್ಣಗೆ ಇದೆ. ಸಾಕಾದಾಗೈತೆ ದೇವಸ್ಥಾನ. ತಂಜಾವೂರ್ ಬಿಗ್ ಟೆಂಪಲ್. ಈ ಟೆಂಪಲ್ಗೆ ಇನ್ನೊಂದು ಹೆಸರಿದೆ, ಬೃಹದೇಶ್ವರರ್ ಟೆಂಪಲ್. ಯಪ್ಪ ಗಾಯ್ಸ್, ಹೆವಿ ಬಿಸಿಲು, ಕಾಲು ಸುಡ್ತಾ ಇದೆ. ಓಯ್ಯೋಯಪ್ಪ ನೋಡಿ ಗೈಸ್, ಎಷ್ಟು ದೊಡ್ಡ ನಂದಿ. ಫೋನೇ ಸುಡೋದು ರೆಡಿಯಪ್ಪ. ಅಬ್ಬಾ
ஊருக்கு போகக்கூடிய கூட ನೆಗಡಿ ಮುಚ್ಚಕ್ಕೆ ಫೋನ್ ಸುಡಾವ ಏನು ಸಗದಾಗೈತೆ ನೋಡು. ಓಂ ನಮಃ ಶಿವಾಯ. ಒಳಗಡೆ ಫೋನ್ಸ್ ಅಲೌಡ್ ಇಲ್ಲ ಗೈಸ್, ಆದರೂ ನಾನು ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಬೈದಿದ್ಬಿಟ್ಟಾರ ಆಮೇಲೆ. 3, 2, 1 ಗೋ. ಲಿಂಗಗಳು ಕಮಾನ್. ಸಿಕ್ಕಾಬಟ್ಟೆ ಶೆಕೆ ಆ್ಯಂಡ್ ಹ್ಯೂಮಿಡಿಟಿ ಜಾಸ್ತಿ. ಒಂದು ವರ್ಷದ ಹಿಂದೆ ಪ್ಲ್ಯಾನ್ ಮಾಡಿ ಈಗ ಆಗಸ್ಟಿಗೆ ಪ್ಲಾನ್ ಮಾಡಿ ಆಗಸ್ಟಿಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ಸಾಕು ಅಲ್ವಾ. ಏನು ಪ್ಲೇಸ್ ನೋಡ್ತಾ ಇದ್ರಿ ಒಂಥರ ಹಬ್ಬ, ಮನಸ್ಸೇ ಬರ್ತಾ ಇಲ್ಲಪ್ಪ ಇಲ್ಲಿಂದ ಬಿಟ್ಟು ಹೋಗೋದು ನನಗೆ. ಅದು ಬಿಸಿಲು ನಾನು ತುಂಬ ಇರಿಟೇಟ್ ಮಾಡ್ತಾ ಇದ್ದೆ ಅಯ್ಯಪ್ಪ. ಬಟ್ ನಿಜವಾಗ್ಲೂ ಅಲ್ಟಿಮೇಟ್ ಗೈಸ್ ಪ್ಲೇಸ್ ಮಾತ್ರ. ಮೇಡಮ್ ಇನ್ನೊಂದೇ ಪೋದ್ಮಾ ಕರ್ಡ್ ರೈಸ್ ಇರ್ತಿದ್ಯಾ ಅಪ್ಪ. ಸುಡ್ತಾ ಇದ್ದಪ್ಪ. ಫಸ್ಟು ಕಾರಲ್ಲಿ ಕೂತ್ಕೊಳ್ಳೋಣ ಗುರು, ಎ ಸಿ ಹಾಕ್ಕೊಂಡು ಆಗಲ್ಲ. ಸೊ ಈಗ ನಮ್ಮ ಮುಂದಿನ ಪಯಣ ರಾಮೇಶ್ವರಂ. ಮುಂದಿನ ನಿಲ್ದಾಣ ರಾಮೇಶ್ವರಂ. ನೆಕ್ಸ್ಟ್ ಸ್ಟಾಪ್ ಈಸ್ ರಾಮೇಶ್ವರಂ. ಆದರೂ ಗಾಯ್ಸ್ ಇದೇ ಟೈಮಲ್ಲಿ ನಾವೇನಾದ್ರು ಚಿಕ್ಕಮಂಗ್ಳೂರಿಗೆ ಹೋಗಿದ್ರೆ ಚಳಿ ಅಂತ ಅದರ್ತಾ ಇದ್ರಿ. ಇಲ್ಲಿ ಬಂದ್ಬಿಟ್ಟು ಒಳ್ಳೆ ಸಮ್ಮರ್ ಫೀಲ್ ಆಗ್ತಿದೆ ನಮಗೆ. ಅಂತ ಇದೆ. ಅಯ್ಯೋ ಕಾಲುಗಳೆಲ್ಲ ಬೊಬ್ಬೆ ಬಂದ್ಬಿಟ್ಟು. ಅವಳು ಭರತನಾಟ್ಯ ಮಾಡ್ತಾವಳು ಪವಿ. ಸೊ ಈಗ ನೋಡೋಣ ಗೈಸ್, ಕಾರ್ ಎತ್ಕೊಂಡು ನಾನ್ ಸ್ಟಾಪ್ ರಾಮೇಶ್ವರಮು 5 hours ತೋರಿಸ್ತಾ ಇದೆ. ಸೊ ಲಂಚೆಲ್ಲ ಹೋಗ್ತಾ ದಾರಿಯೆಲ್ಲ ಮುಗಿಸ್ಕೊಂಡು ನಾವು ರಾಮೇಶ್ವರಂಗೆ ರೀಚ್ ಆಗೋಣ.